ಸ್ವಲ್ಪ ತಡವಾಗಿದೇನು, ಹಾಗೆ ನಾವು ವಿಶ್ರಾಂತಿ ತೆಗೆದುಕೊಳ್ಳೋಣ. ಹತ್ತು ಜನರು ಯೇಸುವನ್ನು ಸಂಧಿಸುವುದಕ್ಕೋಸ್ಕರ ಕಾದಿರುವಂತವರಾಗಿದ್ದಾರೆ. ಮೊದಲಿಂಗನು ನಮ್ಮನ್ನು ಕರೆದುಕೊಂಡು ಹೋಗಕ್ಕೆ ಬರುತ್ತಾರೆ. ರಾಜಾದಿರಾಜನು ಬರುತ್ತಿದ್ದಾರೆ. ನಮ್ಮನ್ನು ಕರೆದೊಯ್ಯಲು ಕರ್ತನು ತನ್ನ ಅಸಂಖ್ಯ ದೂತರೊಡನೆ ಬರಲಿಕ್ಕಿದ್ದಾನೆ. ನನ್ನ ಯೇಸು ರಾಜನು ಬರುತ್ತಿದ್ದಾನೆ. ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನು ನಮ್ಮೊಳಗೆ ಇರುವಾಗ ನಾವೆಲ್ಲರೂ ಸಿದ್ಧವಾಗಿರಬೇಕು. ಯೇಸು ಸ್ವಾಮಿ ರಾಜಾದಿರಾಜನು ಬರುತ್ತಿದ್ದಾರೆ. ನಮಗೆ ಗುಡಾರಗಳು ಸಿದ್ಧಪಡಿಸಿ ನಮ್ಮನ್ನು ಕರೆದುಕೊಂಡು ಹೋಗಲು ಮೊದಲಿಂಗನು ಬರುತ್ತಾನೆ. ನನ್ನ ಯೆಹೋವನು ನನ್ನ ಸರ್ವಶಕ್ತನನ್ನು ನಮ್ಮನ್ನು ಕರೆಕೊಂಡು ಹೋಗಲಿಕ್ಕೆ ಆತನು ಬರುತ್ತಿದ್ದಾನೆ. ತಡವಾಗಿದ್ದಕ್ಕೋಸ್ಕರ ನಿದ್ರಿಸುತ್ತಿದ್ದಾರೆ. ಮೊದಲಿಂಗನು ಬರುವ ಶಬ್ದವನ್ನು ಕೇಳಿ ಎಚ್ಚೆತ್ತುಕೊಳ್ಳುತ್ತಿದ್ದಾರೆ. ನಾವು ಇವಾಗ ನಿಮಗೂ ಸಾಲದು ನಮಗೂ ಸಾಲದು, ನೀವು ಬೇಗ ಮೊದಲಿಂಗನು ಬೇಗ ಬರ್ತಾರೆ. ನಾವು ಹೋಗಿ ನಾವು ಬೇಗ ಎಣ್ಣೆ ತೆಗೆದುಕೊಂಡು ಬರೋಣ. 5 ಜನರು ಮಾರುವವರ ಬಳಿಯಲ್ಲಿ ತರಲು ಹೋಗಿದ್ದಾರೆ. ಇನ್ನು ಬುದ್ಧಿವಂತರು 5 ಜನರು ಆರತಿಯಲ್ಲಿ ಎಣ್ಣೆ ಇರುವುದು ಮಾತ್ರವಲ್ಲ, ಪಾತ್ರೆಯಲ್ಲೂ ಇಟ್ಟುಕೊಂಡಿದ್ದಾರೆ. ಮೊದಲಿಂಗನು ಬಂದನು. ಮೊದಲಿಗಿಂತಲೂ ಸಿದ್ಧರಾದವರು ಕರ್ತನ ಸನ್ನಿಧಾನದಲ್ಲಿ ಹೊರಟ ಮೊದಲಿಂಗನು ಬರುವ ಸಮಯ ಯಾರಿಗೂ ತಿಳಿಯದು. ಯೇಸು ಸ್ವಾಮಿ ಬಂದಿದ್ದಾಯಿತು, ಸಿದ್ಧರಾದವರು ಆತನ ಹಿಂದೆ ಓದದ್ದಾಯಿತು, ಬಾಗಿಲು ಮುಚ್ಚಲ್ಪಟ್ಟರು. ಈಗ 5 ಜನ ಎಣ್ಣೆಯನ್ನು ತೆಗೆದುಕೊಂಡು ಬರುತ್ತಿದ್ದಾರೆ. ಇಲ್ಲಿ ಏನು ನಡೆಯುತ್ತದೋ ನೀವೊಂದು ಸಲ ವೀಕ್ಷಿಸುವಂತರಾಗಿರಿ. ಸ್ವಾಮಿ ಸ್ವಾಮಿ ಬಾಗಿಲು ತೆಗೆಯಿರಿ, ನಾವು ಬಂದಿದ್ದೇವೆ. ಸ್ವಾಮಿ ಸ್ವಾಮಿ ಬಾಗಿಲು ತೆಗೆಯಿರಿ, ನಾವು ಬಂದಿದ್ದೇವೆ. ನೀವು ಯಾರು? ನಾನು ಅರಿಯೆ. ಕೈ ಬಿಡಲ್ಪಟ್ಟೆವು, ನಾವು ಕೈ ಬಿಡಲ್ಪಟ್ಟೆವು, ನಾವು ಕೈ ಬಿಡಲ್ಪಟ್ಟೆವು. ಕೃಪಾಳು ದೇವ ಕರುಣಿಸು ಎನ್ನ ಕರುಣಾನಿಧಿ ಸ್ವಾಮಿ, ತೊಳೆಯನ್ನ ಜೀವಿತ ಪಾಪ ಮಾಲಿನ್ಯ ಶುದ್ಧಗೊಳಿಸು ಸ್ವಾಮಿ, ತಪ್ಪಿಸನ್ನ ಸ್ವಾಮಿ
ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳದೆ ಹೋದರೆ ಇದೇ ಪರಿಸ್ಥಿತಿ ನಮಗೂ ಆಗುತ್ತದೆ ಎಂದು ಸ್ತ್ರೀಯರು ಉತ್ತಮವಾಗಿ ತೋರಿಸುತ್ತಿದ್ದಾರೆ. ಇದರ ನಾಟಕದ ಅರ್ಥ ನಿಜವಾಗಲೂ ದೇವರ ಪ್ರಸನ್ನತೆ ಇಲ್ಲಿ ಹಿಡಿದಿದೆ. ಅನೇಕರ ಹೃದಯಗಳಲ್ಲಿ ಕ್ರಿಸ್ತನು ಮಾತನಾಡಿದ್ದಾನೆ. ಇದೇ ನಾವು ಕಳೆದ ವಾರದಿಂದ ಪ್ರಾರ್ಥಿಸುತ್ತಾ ಇರುವುದು. ಒಬ್ಬೊಬ್ಬರ ಹೃದಯದಲ್ಲೂ ದೇವರು ಮಾತನಾಡಬೇಕು. ಕ್ರಿಸ್ತನು ಬರುವಾಗ ನಾವು ಸಿದ್ಧರಾಗುವುದು, ಇತರರನ್ನು ಸಿದ್ಧಪಡಿಸಬೇಕು. ಬುದ್ಧಿಹೀನರಾದ ಸ್ತ್ರೀಯರಾಗಿರದಂತೆ ಬುದ್ಧಿವುಳ್ಳವರಾಗಿದ್ದು ದೇವರು ಬರುವಾಗ ಅಂತ ಯೇಸು ಸ್ವಾಮಿ ಬರುವಾಗ ಅಂತರಿಕ್ಷದಲ್ಲಿ ಇರುವಾಗ ನಾವು ಯಾವಾಗಲೂ ಎತ್ತಲ್ಪಡಬೇಕೆಂದು ನಾವು ಎಚ್ಚೆತ್ತುಕೊಳ್ಳುವುದಕ್ಕೋಸ್ಕರ ದೇವರ ಸಮ್ಮುಖ ಪ್ರತಿಯೊಬ್ಬೊಬ್ಬರ ಮೇಲೆ ಸಾಗಿದೆ ಅಂತ ಆಲಯದಲ್ಲಿ ದೇವರ ಶಕಾನ ಇಳಿದಿದೆ ಎನ್ನುವುದು ಅನೇಕರು ನಾವು ಅನುಭವಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಈ ಒಂದು ಕಿರುನಾಟಕದಲ್ಲಿ ಸತ್ಯದ ವಚನದಿಂದ ದೇವರು ವ್ಯಕ್ತವಾಗಿ ನಮ್ಮ ಸಂಗಡ ಇದ್ದು ತಿಳಿಯಪಡಿಸಿದ್ದಕ್ಕಾಗಿ ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಓಕೆ, ಸೊ ಹೀಗೆ ಇರ್ಲಿ ಇವರು. ಸೊ ಪ್ರಾರ್ಥನೆ ಮಾಡೋಣ. ಆನಂತರ ಸಭೆಯವರೆಲ್ಲರೂ ಇವ್ರ ಜೊತೆ ಒಂದು ಫೋಟೋವನ್ನು ನಾವು ತೆಗೆದುಕೊಳ್ಳೋಣ. ಸೊ ನಾವು ಪ್ರಾರ್ಥನೆ ಮಾಡ್ತೇನೆ. ಸೊ ನೀವೆಲ್ಲರೂ ಮುಂದೆ ಬರ್ಬೇಕಂತ ಕೇಳ್ಕೊಳ್ತೇನೆ. ಸೊ ಇದೇ ತರದಲ್ಲಿ ನಾವು ಎಲ್ಲರೂ ಒಂದು ಫೋಟೋವನ್ನು ನಾವು ತೆಗೆದುಕೊಳ್ಳೋಣ. ಎಲ್ಲ ಮುಂದೆ ಬರ್ಬೇಕು ಕೇಳ್ಕೊಳ್ತೇನೆ. ಮಕ್ಕಳು ಮುಂದೆ ಬರ್ತಾರೆ, ಆಮೇಲೆ ದೊಡ್ಡವರೆಲ್ಲರೂ ಸ್ವಲ್ಪ ಹಿಂದೆ ಬರ್ಬೇಕಾಗಿ ಕೇಳ್ಕೊಳ್ತೇನೆ. ಸೊ ಹೆಂಗಸರು ಗಂಡಸರು ಎಲ್ಲ ಮುಂದೆ ಬನ್ನಿ. ಎಲ್ಲರಿಗೆ ಕೂತ್ಕೊಳ್ಳಿ, ಮಕ್ಕಳೆಲ್ಲ ಕೂತ್ಕೊಳ್ಳಿ. ಸೊ ನಾವು ಆಲೋಚನೆ ಮಾಡಿ